ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್. ನಾನೊಬ್ಬ ಇಂಟ್ರಾಡೇ ಟ್ರೇಡರ್. ಸ್ಟಾಕ್ ಮಾರ್ಕೆಟಲ್ಲಿ ಈಕ್ವಿಟಿ ಟ್ರೇಡ್ ಮಾಡ್ತೀನಿ. ಸೊ ಅದು ಪ್ಯೂರ್ ಪ್ರೈಸ್ ಆ್ಯಕ್ಷನ್ ಟ್ರೇಡಿಂಗ್ ಯೂಸ್ ಮಾಡ್ಕೊಂಡೆ. ಸೊ ಇವತ್ತು ಯಾವ ಸ್ಟಾಕ್ನ ನಾನು ಟ್ರೇಡ್ ಮಾಡಿದೆ, ಯಾವ ಸ್ಟೆಪ್ಸೆಲ್ಲ ನಾನು ಯೂಸ್ ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲ ನೋಡೋಣ. ಸೊ ಇವತ್ತು ಪ್ರಾಫಿಟ್ ಆಯಿತಾ ಲಾಸ್ ಆಯಿತಾ ಅದನ್ನು ಕೂಡ ನೋಡೋಣ. ಮಾರ್ಕೆಟ್ ಯಾವ ಡೈರೆಕ್ಷನಲ್ಲಿತ್ತು, ಮಾರ್ಕೆಟ್ ಜೊತೆಗೆ ನಾವೇನು ಮಾಡಿದ್ವಿ, ಮಾರ್ಕೆಟಲ್ಲಿ ನಾವು ಸ್ಟಾಕ್ನ ಯಾವ ಥರ ಬೈಯಿಂಗ್ ಸೆಲ್ಲಿಂಗ್ ಮಾಡಿದ್ವಿ ಅನ್ನೋದು ಇದರಲ್ಲಿ ನೋಡೋಣ. ಸೊ ಬನ್ನಿ, ಇವತ್ತು ಫಸ್ಟು ಬಂದುಬಿಟ್ಟು ಇದು tradingview.com ಅನ್ನೋದು ಒಂದು ವೆಬ್ಸೈಟ್. ಇದು tradingview.com ಓಪನ್ ಮಾಡ್ಕೊಂಡು ಇದು ಚಾರ್ಟ್ ಬರುತ್ತೆ. ಇದರಲ್ಲಿ ನಿಫ್ಟಿ ಹಾಕಿದ್ದೀನಿ. ನಿಫ್ಟಿ ಇದು ವ್ಯಾಲ್ಯೂಮ್ ಬೇಡ. ಈಗ ಸ್ಟಾಕ್ ಮಾತ್ರನೇ ತಿಳ್ಕೊಳ್ಳೋಣ ಏನಾಗುತ್ತೆ ಏನಿಲ್ಲ ಅನ್ನೋದಕ್ಕೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಟಾಕು ಒಂದು ಡೌನ್ ಟ್ರೆಂಡ್ ಆಯಿತು, ಇವಾಗ ಒಂದು ಅಪ್ ಟ್ರೆಂಡ್ ಬಂದಿದೆ ಮಾರ್ಕೆಟು. ಸೊ ಬೈಯಿಂಗ್ ಕಡೆ ಹೋಗ್ತಾ ಇದೆ. ಸೊ ನಾವು ಏನು ಮಾಡಬೇಕು, ಸ್ಟಾಕ್ ಮಾರ್ಕೆಟಿಗೆ ಪ್ರೈಸ್ ಆ್ಯಕ್ಷನ್ ಬೈಯರ್ಸು ಬಂದಿದ್ದಾರೆ, ಈಗ ಎಂಟ್ರಿ ಆಗಿದ್ದಾರೆ. ಬೈಯರ್ಸ್ ಎಂಟ್ರಿ ಆದಾಗ ನಾವು ಮಾರ್ಕೆಟ್ ಬೈಯಿಂಗ್ ಕಡೆನೇ ಹೋಗಬೇಕು. ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಟ್ರಾಂಗ್ ಆಗಿ ಸಪೋರ್ಟ್ ಕೊಡೋಣ ತಗೊಂಡು ಮಾರ್ಕೆಟು. ಈ ಮಾರ್ಕೆಟ್ ಇಲ್ಲಿಂದ ಸಪೋರ್ಟ್ ತಗೊಂಡು ಇದೊಂದು ರೆಸಿಸ್ಟೆನ್ಸ್ ಲೆವೆಲ್ ಬ್ರೇಕ್ ಆಗಿ ಮತ್ತೆ ರೀಟೆಸ್ಟಿಗೆ ಬಂದಿದೆ. ಈ ರೆಡ್ ಕ್ಯಾಂಡಲ್ ಇದೆಲ್ಲ ಸೆಲ್ಲಿಂಗ್ ಕಮ್ಮಿ ಇದ್ದಾರೆ. ಸೊ ಇದು ಯಾವಾಗಿದು ಸಪೋರ್ಟ್ ಬ್ರೇಕ್ ಆಗಿ ನಿನ್ನೆ ಬ್ರೇಕ್ ಆಗಿ ನಿನ್ನೆ ರೀಟೆಸ್ಟ್ ಆಗಿದೆ. ಸೊ ನಿಫ್ಟಿ ಏನಾಗಬೇಕಿತ್ತು, ಅಲ್ಲಿಂದ ಮಾರ್ನಿಂಗ್ಗೆ ನಿಫ್ಟಿ ಸಪೋರ್ಟ್ ತಗೊಂಡಿದೆ. ಸಪೋರ್ಟ್ ತಗೊಂಡು ಎಂಟ್ರಿ ಇಲ್ಲಿ ಕೊಡಬೇಕಾಗಿತ್ತು. ಈ ಕ್ಯಾಂಡಲಲ್ಲಿ 24,854 ಸ್ಲೋಗೆ ಮೂವ್ ಆಗಿದೆ, ಬಟ್ ಒಳ್ಳೆ ಪಾಯಿಂಟೇ ಸಿಕ್ಕಿದೆ. ಪಾಯಿಂಟ್ಸು ನೋಡಬೇಕು ಅಂತಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಪಾಯಿಂಟ್ಸ್ ಇದೆ, ಓಕೆ 0.86 90 ಅಂದರೆ 1% ಆಗ್ತದೆ. 1% ಅಂದರೆ ಆಪ್ಷನ್ ಟ್ರೇಡಿಂಗ್, ಆಪ್ಷನ್ ಬೈಯಿಂಗ್ ಯಾರು ಹೋಗಿದ್ರು ಅವರಿಗೆ ಚೆನ್ನಾಗಿ ಮಾರ್ಕೆಟ್ ದುಡ್ಡು ಮಾಡಿರ್ತಾರೆ ಇವತ್ತು ಆಪ್ಷನ್ ಬೈಯಿಂಗಲ್ಲಿ. ಓಕೆ ನೋಡ್ಬೋದು, ಇದು 15 ಮಿನಿಟ್ಸು ಒಳ್ಳೊಳ್ಳೆ ಕ್ಯಾಂಡಲ್. ಇವತ್ತು ಸ್ಟ್ರಾಂಗ್ ಒಂದು ಟ್ರೆಂಡು ಚೇಂಜ್ ಆಗಿದೆ, ಬೈಯಿಂಗ್ ಕಡೆನೇ ಹೋಗಿದೆ. ಸೊ ಇವತ್ತು ನಾನು ಯಾವ ಸ್ಟಾಕ್ನ ಟ್ರೇಡ್ ಮಾಡಿದೆ ಅನ್ನೋದು ತೋರಿಸ್ತೀನಿ. ಓಕೆ ನೋಡ್ಬೋದು ಇಲ್ಲಿ. ಓಕೆ ನಾನು ಈ ಟ್ರೇಡಿಂಗ್ ಮಾಡೋದು ಇವತ್ತು ಸ್ಟಾಕ್ ಮಾರ್ಕೆಟಲ್ಲಿ ಅಮೌಂಟನ್ನ ಎಷ್ಟು ಯೂಸ್ ಮಾಡಿದೆ ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ 24,000 ನಾನು ಟೋಟಲ್ ಅಮೌಂಟ್ನ ಯೂಸ್ ಮಾಡಿರೋದು ಕ್ಯಾಪಿಟಲ್ಲು. ಅದು ಈಕ್ವಿಟಿಯಲ್ಲಿ ಮಾತ್ರ. ಓಕೆ ಮಾರ್ಜಿನ್ ಪ್ಲಸ್ಸಲ್ಲಿ ಟ್ರೇಡ್ ಬೈಯಿಂಗು ಸೆಲ್ಲಿಂಗ್ ಮಾಡಿರೋದು ನೋಡ್ಬೋದು. ಇದು ನಾನು ಜಾಸ್ತಿ ಹೊತ್ತು ಟ್ರೇಡ್ನ ಹೋಲ್ಡ್ ಮಾಡಿಲ್ಲ. ಸೊ ಒಂದು ಹಾಫ್ ಆನ್ ಅವರ್ 1 ಅವರಲ್ಲೇ ನಾನು ಸ್ಟಾಕ್ ಬಿಟ್ಬಿಟ್ಟೆ. ಎಷ್ಟಿಗೆ ಬಿಟ್ಟೆ, ಏನಕ್ಕೆ ಬಿಟ್ಟೆ ಅನ್ನೋದನ್ನು ನೋಡೋಣ. ಅಲ್ಲಿವರೆಗೆ ಈ ಚಾನಲ್ನ ಯಾರು ನೋಡ್ತಾ ಇದ್ದಾರೋ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಾನು ಯಾವ ಸ್ಟಾಕ್ನ ನಾನು ಬೈ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ. ಟೆಕ್ ಮಹೇಂದ್ರ ಬೈ ಮಾಡಿರೋ ಇಂಟ್ರಾಡೇ. ಸೊ ಮೇಯ್ನಾಗಿ ಬಂದ್ಬಿಟ್ಟು ಟೆಕ್ ಮಹೇಂದ್ರ ಇಂಟ್ರಾಡೇ ಮಾಡೋದಿದೆಯಲ್ಲ, ನಾವು ಸ್ಟಾಪ್ ಲಾಸ್ ಎಷ್ಟಕ್ಕೆ ಇಟ್ಕೊಂಡಿದ್ದೀವಿ, ಎಷ್ಟಕ್ಕೆ ಬೈ ಮಾಡಿದ್ದು, ಎಷ್ಟಕ್ಕೆ ಸೆಲ್ ಮಾಡಿದ್ದು ಇಲ್ಲಿ ನೋಡ್ಬೋದು. ಇಲ್ಲಿ 9:45ಗೆ 9:45ಗೆ ನಾನು ಬೈಯಿಂಗ್ ಮಾಡಿದೆ 1,405 ರೂಪೀಸಿಗೆ. ಸೊ ನಾನು ಸೆಲ್ ಮಾಡಿದ್ದು 1,416 ರೂಪೀಸ್. ಸೊ ನನ್ನ ಸ್ಟಾಪ್ ಕ್ವಾಂಟಿಟಿ ಬಂದ್ಬಿಟ್ಟು 81 ಕ್ವಾಂಟಿಟಿ ಇನ್ಕ್ರೀಸ್ ಮಾಡಿದ್ದೀನಿ ಈಕ್ವಿಟಿಯಲ್ಲಿ. ಯಾಕೆಂತಂದರೆ ಸ್ವಲ್ಪ ಮಾರ್ಕೆಟು ಸೈಡ್ ವೇಸಲ್ಲಿದೆ. ಸೊ ಈ ಕಡೆ ಪ್ರಾಫಿಟು ಬರೋಲ್ಲ, ಆ ಕಡೆ ಲಾಸು ಆಗಲ್ಲ, ಆ ಥರ ಆಗೋಗುತ್ತೆ. ಸೊ ಸೇಫ್ ಝೋನಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಈ ಕ್ವಾಂಟಿಟಿನೂ ಜಾಸ್ತಿ ಮಾಡಿದ್ದೀನಿ, ಕ್ಯಾಪಿಟಲ್ ಕೂಡ ನನ್ನ ಪ್ರಕಾರ ಜಾಸ್ತಿ ಮಾಡಿದ್ದೀನಿ. ಸೊ ನೋಡೋಣ ನಾನು ಎಷ್ಟು ಗಂಟೆಗೆ ಎಂಟ್ರಿ, 9:45 ಬರೀ ಒಂದು ಹಾಫ್ ಆನ್ ಅವರಲ್ಲೇ 10 ಕಾಲಿಗಷ್ಟರಲ್ಲಿ ನಾನು ಸ್ಟಾಕ್ನ ಸೆಲ್ ಮಾಡ್ಕೊಂಬಿಟ್ಟೆ. ನಾನು ಟಾರ್ಗೆಟ್ ಇದ್ದಿದ್ದು 10 ರೂಪಾಯಿ. ಓಕೆ ಒಂದು ಸ್ಟಾಕ್ನ
ನನ್ನ ಟಾರ್ಗೆಟ್ ಇದ್ದಿದ್ದು 1400 ರೂಪಾಯಿ. ಬಟ್ 10 ರೂಪಾಯಿ ಇದ್ದಿದ್ದು ನಾನು 10 ರೂಪಾಯಿ ಒಂದು ಹಾಫ್ ಆನ್ ಅವರಲ್ಲೇ ಟಾರ್ಗೆಟ್ ಹಿಟ್ಟಾಗೋಯ್ತು. ನಾನು ಬೈ ಮಾಡಿದ್ದು ಎಷ್ಟಕ್ಕೆ 1405 ರುಪೀಸ್. ಬಟ್ ನಾನು ಸ್ಟಾಪ್ ಲಾಸ್ ಎಷ್ಟಕ್ಕೆ ಇಟ್ಟಿದ್ದೆ ಮತ್ತು ನಾನು ಏನಕ್ಕೆ ಕರೆಕ್ಟಾಗಿ 1005 ರುಪೀಸಿಗೆ ನಾನು ಬೈ ಮಾಡಿದೆ ಅನ್ನೋದನ್ನು ಇವಾಗ ಇಲ್ಲಿ ನೋಡೋಣ. ಚಾರ್ಟಿಗೆ ಬಂದುಬಿಟ್ಟೆ ಟ್ರೇಡ್ ಮಾಡಿದ್ದು ಟೆಕ್ ಮಹೇಂದ್ರ. ಇಲ್ಲಿ ಸರ್ಚ್ ಮಾಡಿ ಸ್ಟಾಕಿಗೆ ಹೋದರೆ ಬರುತ್ತೆ, ಕಾಲ್ ಕಂಟ್ರೀಸ್ ಅಂತ ಬರುತ್ತೆ. ಇಲ್ಲೆಲ್ಲ ಇಂಡಿಯಾ ಅಂತಾನೆ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಟೆಕ್ ಮಹೇಂದ್ರ ಸ್ಟಾಕು ನೋಡ್ಬೇಕು. ಟೆಕ್ ಮಹೇಂದ್ರ ಸ್ಟಾಕು ನೋಡೋಣ. ನಾನು ಏನಕ್ಕೆ ಬೈ ಮಾಡಿದೆ, ಎಲ್ಲಿಂದ ಏನಕ್ಕೆ ಸೆಲ್ ಮಾಡಿದೆ ಅನ್ನೋದು ಕೂಡ ನೋಡೋಣ. ಒಂದೇ ಬರೋಣ. ಫಸ್ಟು ಪ್ರೈಸ್ ರಿಡಕ್ಷನು, ಬಟ್ ಯಾವುದೇ ಇಂಡಿಕೇಟರ್ ಆಗಲಿ ನಾನು ಯೂಸ್ ಮಾಡಿಲ್ಲ. ಒನ್ ಡೇಯಲ್ಲಿ ನೋಡ್ಬೋದು ಮಾರ್ಕೆಟು ಒಂದು ಸೈಡ್ ವೇಸಲ್ಲಿದೆ. ಇದೊಂದು ಸೈಡ್ ವೇಸು ಸ್ಟಾಕು, ಬಟ್ ಇದು ಟ್ರೆಂಡ್ ನೋಡಿದರೆ ಇದು ಡೌನ್ ಟ್ರೆಂಡಲ್ಲಿದೆ. ಇವತ್ತು ನೋಡಬೇಕು ಅಂದರೆ ಕನ್ಸೋಲಿಡೇಷನ್ ಅಂತ ಹೇಳ್ತೀವಿ ಇದಕ್ಕೆ. ಈ ಟ್ರೇಡಿಂಗಿಗೆ ಇಲ್ಲಿ ಸಪೋರ್ಟ್ ತಗೋದು ಕ್ಯಾಂಡಲ್. ಇಲ್ಲಿ ಬೈಯರ್ಸ್ ಇರ್ತಾರೆ 1398ಗೆ. ಓಕೆ, ಇಲ್ಲಿ ಬೈಯರ್ಸ್ ಇರ್ತಾರೆ, ಇಲ್ಲಿ ಸೆಲ್ಲರ್ಸ್ ಇರ್ತಾರೆ. ಸೊ ಎರಡು ಮಿಡ್ಲಲ್ಲಿ ನಾವು ಇವತ್ತು ಇಂಟ್ರಾಡೇ ಮಾಡಬೇಕಾದ್ರೆ ಫಸ್ಟು ನಾವು ಏನು ಮಾಡಬೇಕು, 1 ಅವರ್ ಸ್ಟಾಕ್ ಟೈಮ್ ಫ್ರೇಮಲ್ಲಿ ಬರಬೇಕು. 1 ಅವರ್ ಟೈಮ್ ಫ್ರೇಮಲ್ಲಿ ನೋಡಬೇಕು, ಒಂದು ಕನ್ಸೋಲಿಡೇಷನ್ ನೋಡ್ಬೋದು. ಇಲ್ಲ ನೋಡಿ, ಇಲ್ಲಿ ನಾನು ಲೈನ್ ಹಾಕಿದ್ದೀನಲ್ಲ, ಅಲ್ಲಿಂದನೇ ಸಪೋರ್ಟ್ ತೊಗೊಂಡಿದೆ. ಇದು ಬ್ರೇಕ್ ಆಯಿತು, ಮತ್ತೆ ಬಯಸ್ ಬಂದು ಮಾರ್ಕೆಟ್ ಮೇಲ್ಗಡೆ ಪುಷ್ ಮಾಡಿದ್ರು. ಸೊ ಮೇಯ್ನಾಗಿ ನೋಡಬೇಕಾಗಿರೋದು ಬೈಯರ್ಸ್ ಎಲ್ಲಿದ್ದಾರೆ, ಸೆಲ್ಲರ್ಸ್ ಎಲ್ಲಿದ್ದಾರೆ ಅನ್ನೋದು. ಸೊ ಇಲ್ಲಿ ನೋಡ್ಬೋದು. ಇಲ್ಲಿ ಓಕೆ, ಇಲ್ಲಿ ಮಾರ್ಕೆಟು ಫಸ್ಟ್ ಹೊತ್ತಿಗೆ ಬಂತು, ಬೈಯಿಂಗ್ ಕಡೆ ಹೋಯ್ತು. ಮತ್ತೆ ಇಲ್ಲಿ ಸೆಲ್ಲರ್ಸ್ ಇದ್ದಾರೆ. ಓಕೆ, ಮತ್ತೆ ಸೆಲ್ಲಿಂಗ್ ಬಂತು, ಮತ್ತೆ ಬೈಯಿಂಗ್ ಸೈಡ್ ವೈಸ್ ಇತ್ತು, ಮಾರ್ಕೆಟೇ ಸೈಡ್ ವೈಸ್ ಇತ್ತು. ಬಟ್ ಇವತ್ತು ಒಂದು ಕ್ಯಾಂಡಲ್ಲು ಬೈಯಿಂಗ್ ಕಡೆ ಹೋಗಿದೆ ಮಾರ್ಕೆಟ್. ಈ ಥರ ಕನ್ಸಲ್ಟೇಷನ್ ಆಗಿ ಬ್ರೇಕ್ಔಟ್ ಕೊಟ್ಟು ರೀಟೆಸ್ಟ್, ಇದು ಕ್ಯಾಂಡಲ್ ಇದೆಲ್ಲ, ರೆಡ್ ಕ್ಯಾಂಡಲ್ ಇದೆಯಲ್ಲ, ಇದು ರೀಟೆಸ್ಟ್ ಕ್ಯಾಂಡಲ್ ಇದೆ. ಬಂದರೆ ಅದಕ್ಕೆ 100% ಬೈಯಿಂಗ್ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ 15 ಮಿನಿಟ್ಸಿಗೆ ಹೋಗೋಣ. ನಾವು ಇಂಟ್ರಾಡೇ ಟ್ರೇಡಿಂಗ್ ಮಾಡೋದು ಅಂತಂದರೆ ಟೈಮ್ ಫ್ರೇಮು 1 ಅವರ್ 15 ಮಿನಿಟ್ಸ್ 5 ಮಿನಿಟ್ಸ್. ಸೊ ನೋಡ್ಬೋದು. ಇವತ್ತು ನಾನು ಎಷ್ಟು ಗಂಟೆಗೆ ಎಂಟ್ರಿ ಕೊಟ್ಟಿರುತ್ತೆ, ನಾನಿಲ್ಲಿ ಈ ಕ್ಯಾಂಡಲಲ್ಲೇ ಎಂಟ್ರಿ ತೊಗೊಂಡಿದ್ದು 9:45 ಅಂತ. ಇಲ್ಲಿ ಟೈಮ್ ನಾನು ತೋರಿಸಿದೆ, ನೋಡ್ಬೋದು ಟೈಮ್ ತೋರಿಸಿದೆ. ಓಕೆ, 9:45 ನಾನು ಈ ಕ್ಯಾಂಡಲಲ್ಲಿ ನಾನು ಎಂಟ್ರಿ ತೊಗೊಂಡಿದ್ದೆ. ಬಟ್ ನಾನು ತೊಗೊಂಡಿದ್ದ ತಕ್ಷಣ ಫಸ್ಟ್ ಮಾರ್ಕೆಟ್ ಏನು ಮಾಡುತ್ತೆ, ಒಂದು ರೆಡ್ ಕ್ಯಾಂಡಲ್ ಆಗುತ್ತೆ. ಬಟ್ ನಾನು ಸ್ಟಾಪ್ ಲಾಸ್ ಇದ್ದಿದ್ದು ಇದ್ರ ಕೆಳಗಡೆನೇ ಇಟ್ಟಿದ್ದೀನಿ. ಸ್ಟಾಪ್ ಲಾಸ್ 97. ನನಗೊಂದು ಲಾಸ್ ಆದ್ರೂ ಒಂದು 400-500 ರೂಪಾಯಿ ಒಳಗಡೆ ಲಾಸ್ ಆಗಬೇಕು. ಪ್ರಾಫಿಟ್ ಬಂದರೆ ನನಗೆ ನಾನು ಎಕ್ಸಾಕ್ಟಾಗಿ ನಾನು 10 ರೂಪಾಯಿ ತಗೋಬೇಕು. ನನ್ನ ಟಾರ್ಗೆಟ್ ಇದ್ದು ಫಸ್ಟ್ ಇಲ್ಲೇ, ಬಟ್ ನಾನು ವೆಯ್ಟ್ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿ ಕರೆಕ್ಟ್ 10 ಗಂಟೆಗೆ ಕನ್ಫರ್ಮ್ ಕ್ಯಾಂಡಲ್ ಇನ್ನೊಂದು ಸತಿ ಕೊಡ್ತು. ಸೊ ಇವಾಗ ಇಲ್ಲೇನು ಆಯಿತು ಅಂತಂದರೆ, ಇಲ್ಲಿ ಟೆನ್ನಿಗೆ ಹೋಯ್ತು. ಸೊ ಈ ಕ್ಯಾಂಡಲಲ್ಲಿ ನಾನು ಬಿಟ್ಟುಬಿಟ್ಟೆ. ನಾನು 9:15 ನಾನು ಕರೆಕ್ಟ್ ಸೆಕ್ಷನಿಗೆ ಇಲ್ಲಿ ತಗೊಂಡು ನನ್ನ ಸ್ಟಾಕ್ನ ಸೆಲ್ ಮಾಡ್ಕೊಂಬಿಟ್ಟೆ ನಾನು. ಸೊ ಮತ್ತೆ ಮಾರ್ಕೆಟು ಆಮೇಲೆ ಬೈಯಿಂಗ್ ಹೋಯ್ತು, ಮತ್ತು ರೀಟೆಸ್ಟ್ ಬಂತು. ಬೈಯಿಂಗ್ ಇದೆಯಲ್ಲ, ಇದು ಮಾರ್ಕೆಟ್ ಬಂದುಬಿಟ್ಟೆ ಬೈಯಿಂಗ್ ಕಡೆ ಟರ್ನ್ ಆಗಿದೆ. ಇದೊಂದು ಹೈಯರ್ ಲೋ ಆಗಿದೆ. ಇವಾಗ ನೋಡ್ಬೋದು, ಇಲ್ಲಿ ಒಂದು ಟ್ರೆಂಡ್ ಕೂಡ ನೋಡ್ಬೋದು. ಈಗ ಇದು ಒಂದು ಹೈ ಆಯಿತು, ಈಗ ಇದು ಲೋ, ಮತ್ತೆ ಇದೊಂದು ಹೈ ಆಗಿ ಇದೊಂದು ಲೋ ಆಗಿದೆ. ಇದು ನಾಳೆ ಮತ್ತೆ ಇದು ಬೈಯಿಂಗ್ ಹೋಗುತ್ತೆ. ಇದು ಸ್ಟಾಕ್ ಟೋಟಲ್ ಎಲ್ಲಿವರೆಗೂ 1469 ರೂಪೀಸ್ವರೆಗೂ ಇದು ಟಚ್ ಆಗಿಬಿಟ್ಟು ರಿಟರ್ನ್ ಬರಬೇಕು. ಬೈಯರ್ಸ್ ಆ ಥರ ಇರ್ತಾರೆ. ಸೊ ಇದರಲ್ಲಿ ಯಾವುದೇ ಇಂಡಿಕೇಟರ್ ಆಗಲಿ ಯೂಸ್ ಮಾಡಿಲ್ಲ. ಇದರ ಪ್ಯೂರಾಗಿ ಸಿಂಪಲ್ಲಾಗಿ ಪ್ರೈಸ್ ಆ್ಯಕ್ಷನ್ ಯೂಸ್ ಮಾಡಿಕೊಂಡೆ ನಾವು ಯಾವ ಥರ ಟ್ರೇಡ್ ಮಾಡ್ಬೋದು
ಇದನ್ನು ಸಿಂಪಲ್ಲಾಗಿ ಅನಲೈಸ್ ಮಾಡ್ಕೊಂಡು ಟ್ರೇಡ್ ಮಾಡೋದು. ಇಲ್ಲಿ ನೋಡ್ಬೋದು ಇವತ್ತು ನಾನು ಟೋಟಲ್ ಇವತ್ತು ಪ್ರಾಫಿಟ್ ಬಂದ್ಬಿಟ್ಟು ಎಷ್ಟಾಗಿದೆ, 900 ರೂಪೀಸ್ ಪ್ರಾಫಿಟು. ಓಕೆ, ಟೋಟಲ್ ಇದನ್ನು ಮಾರ್ಜಿನ್ ಪ್ಲಸ್ಸಲ್ಲಿ ಹೋದರೆ 1,13,805 ರೂಪಾಯಿ ಬೈಯಿಂಗು ಸೆಲ್ಲಿಂಗ್ ಆಗಿರೋದು. ಓಕೆ, ಬಟ್ ನನ್ನ ಹತ್ರ ಅಮೌಂಟ್ ಇದ್ದಿದ್ದು ಬರೀ 24,000 ಅಂದರೆ 24,000 ರೂಪಾಯಿ. ಸೊ ನನ್ನ ಸ್ಟಾಪ್ ಲಾಸ್ ಬಂದುಬಿಟ್ಟು ನಾನು ಲಾಸ್ ಮಾಡ್ಕೊಂಡ್ರೆ ಎಷ್ಟು ಲಾಸ್ ಮಾಡೋಕ್ಕೆ ರೆಡಿ ಇದ್ದೆ, 500 ರೂಪಾಯಿ ಲಾಸ್ ಮಾಡ್ಕೊಳಕ್ಕೆ ರೆಡಿ ಇದ್ದೆ. ಬಟ್ ಅದೇ ಥರ ನಾನು ಪ್ರಾಫಿಟ್ ತೊಗೋಬೇಕು ಅಂದರೆ 1,000 ರೂಪೀಸು. ಸೊ ಅಲ್ಲಿಗೆ ಹೋಗಿತ್ತು, ಬಟ್ ನಾನು ಅಲ್ಲಿ ತನಕ ಇದ್ದಿಲ್ಲ. ನಾನು ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದ್ದೆ. ಯಾಕಂದರೆ ನಾನು ಕ್ವಾಂಟಿಟಿನೂ ಇಲ್ಲಿ ನೋಡ್ಬೋದಿಲ್ಲ, 81 ಕ್ವಾಂಟಿಟಿ ತಗೊಂಡಿದ್ದೆ. ಅಕಸ್ಮಾತ್ ಮಾರ್ಕೆಟ್ ಏನಾರ ರಿವರ್ಸಲ್ ಆದರೆ ಇವತ್ತು ನೋಡ್ಬೋದು, ಇದು ನೋಡ್ಬೋದು ಇವತ್ತು ಟೋಟಲ್ಲು ಎಷ್ಟು ಪರ್ಸೆಂಟ್ ಹೋಗಿದೆ. ಈಗ ಟೋಟಲ್ 3% ಮಾರ್ಕೆಟ್ ಕೊಟ್ಟಿದೆ. ಒನ್ ಡೇ ಫುಲ್ ನೋಡೋಣ. ಓಕೆ, ಟೋಟಲ್ ಇವತ್ತು ಇಲ್ಲಿ ನೋಡ್ಬೋದಿಲ್ಲ, ಟೋಟಲ್ಲು 38 ರೂಪಾಯಿ ಪ್ರಾಫಿಟಲ್ಲಿದೆ. ಸೊ ನಾವು ತಗೊಳಕ್ಕಾಗಲ್ಲ ಇದಿಷ್ಟು, ಯಾಕಂದ್ರೆ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ರಿಸ್ಕು ಕೂಡ ಜಾಸ್ತಿ ಇರುತ್ತೆ. ಅಕಸ್ಮಾತ್ ಏನಾದರೂ ನಮ್ಮ ಪ್ಲ್ಯಾನ್ ಏನಾರು ಉಲ್ಟಾ ಆಗೋದ್ರೆ ನಮಗೆ ಲಾಸ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಫಸ್ಟು ನಾವು ಏನು ಮಾಡಬೇಕು, ಪ್ರಾಫಿಟ್ಟು ಎಷ್ಟು ಬೇಕು ಅನ್ನೋದು ಡಿಸೈಡ್ ಆಗಿರಬೇಕು. ಹಂಗೆ ಲಾಸು ಕೂಡ ಡಿಸೈಡ್ ಆಗಬೇಕು. ಫಸ್ಟ್ ಆಫ್ ಆಲು ಬಂದ್ಬಿಟ್ಟು ಮಾರ್ಕೆಟ್ ಅನಲೈಸ್ ಮಾಡಬೇಕು. ಯಾವುದೇ ನ್ಯೂಸಲ್ಲಿ ಇರಬಾರ್ದು, ನಾವು ಟ್ರೇಡಿಂಗ್ ಮಾಡೋ ಸ್ಟಾಕು ನ್ಯೂಸಲ್ಲಿ ಇರಬಾರ್ದು. ಓಕೆ, ನ್ಯಾಷನಲ್ ನ್ಯೂಸಲ್ಲಿ ನಿಮಗೆ ಬೈ ಮಾಡಿ ಸೆಲ್ ಮಾಡಿ ಅಂತ ಕೊಡ್ತಾ ಇರ್ತಾರೆ. ಸೊ ಬೋನಸ್ ಬಂತು, ಈ ಕಂಪ್ನಿಯಲ್ಲಿ ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಆಫ್ ಆಲ್ ಆ ಸ್ಟಾಕ್ನ ನಮ್ಮ ಟ್ರೇಡಿಂಗ್ ಲಿಸ್ಟಲ್ಲಿ ಇದ್ದರೆ ಫಸ್ಟ್ ಆ ಸ್ಟಾಕ್ನ ನಾವು ರಿಮೂವ್ ಮಾಡಿಬಿಡ್ಬೇಕು. ಸೊ ಏನೇ ಇದ್ರೂ ನಾವು ನ್ಯೂಸ್ ಇರಬಾರ್ದು, ಪ್ಯೂರ್ ಪ್ರೈಸ್ ಆ್ಯಕ್ಷನ್ ಟ್ರೇಡಿಂಗ್ ಪ್ರಕಾರನೇ ನಾವು ಟ್ರೇಡ್ ಮಾಡಬೇಕು. ಯಾಕೆ ಅಂತಂದರೆ ಇಂಡಿಕೇಟ್ರೆಲ್ಲ ಯೂಸ್ ಮಾಡ್ಬೋದು. ಇಂಡಿಕೇಟ್ರೆಲ್ಲ ಯೂಸ್ ಮಾಡಿದ್ರೆ ಏನಾಗುತ್ತೆ, ಸೊ ಜಾಸ್ತಿ ಕನ್ಫ್ಯೂಸ್ ಆಗುತ್ತೆ ಪ್ರೈಸ್ ಆ್ಯಕ್ಷನಿಗೂ ಮತ್ತು ಇಂಡಿಕೇಟರ್ ಏನಂತ ಹೇಳುತ್ತೆ ಅಂದರೆ ನೋಡ್ಬೋದು ಇಲ್ಲಿ, ಅದು ಇಂಡಿಕೇಟರ್ ಯೂಸ್ ಆಗುತ್ತೆ ಬಟ್ ಲ್ಯಾಗಿಂಗ್ ಆಗುತ್ತೆ. ಈ ಮೂವಿಂಗ್ ಅವರೇಜ್. ಸೊ ಇದೆಲ್ಲ ಟ್ರೇಡರ್ಸ್ ಯೂಸ್ ಮಾಡ್ತಾರೆ, ಬಟ್ ಇದು ಲ್ಯಾಗಿಂಗ್ ಇರುತ್ತೆ. ಇಂಡಿಕೇಟರ್ ಎಲ್ಲ ತಿಳ್ಕೊಬೇಕಷ್ಟೇ. ಬಟ್ ಅದನ್ನೇ ಹಿಡ್ಕೊಂಡು ನಾವು ಇಲ್ಲೆಲ್ಲ ಇಷ್ಟೊಂದು ಇಂಡಿಕೇಟರ್ಸ್ ಇದೆ, ಇವೆಲ್ಲ ಬರೀ ತಿಳ್ಕೊಂಡು ಯಾವಾಗ ಯೂಸ್ ಆಗುತ್ತೋ ಆವಾಗ. ಬಟ್ ಇದು ಏನಾಗುತ್ತೆ ಅಂದರೆ ಡಬಲ್ ಕನ್ಫರ್ಮೇಷನ್ ಕೊಟ್ಬಿಡುತ್ತೆ. ಇವಾಗ ನಾವು ಏನಾಗುತ್ತೆ ಅಂದರೆ ಈಗ ಯಾವುದೋ ಒಂದು ಇಂಡಿಕೇಟರ್ ಕೊಡ್ಸಲ್ಲ. ಓಕೆ, ಯಾವುದೇ ಇಂಡಿಕೇಟ್ರು ಯೂಸ್ ಮಾಡೋಕ್ಕಾದ್ರೆ ಇಂಡಿಕೇಟ್ರೆ ಒಂದು ಹೆಜ್ಜೆ ಇರುತ್ತೆ, ಪ್ರೈಸ್ ಆ್ಯಕ್ಷನ್ ಇರುತ್ತೆ. ಬಟ್ ಮೇಯ್ನಾಗಿ ಫೋಕಸ್ ಇರೋದು ಪ್ರೈಸ್ ಆ್ಯಕ್ಷನ್ ಮೇಲೆ. ಸೊ ಪ್ರೈಸ್ ಆ್ಯಕ್ಷನಲ್ಲಿ ಆರಾಮಾಗಿ ಮಾಡ್ಕೊಂಡು ಡೈಲಿ ಪ್ರೈಸ್ ಆ್ಯಕ್ಷನ್ ಕಲ್ತ್ರೆ ಡೈಲಿ 500ರಿಂದ 1,000 ರೂಪಾಯಿ ಮಾಡ್ಕೊಂಬೋಗ್ಬೋದು. 10,000 20,000 ತಗೊಂಡು. ಬಟ್ ಆಪ್ಷನ್ ಮಾಡಬಾರ್ದು, ಈಕ್ವಿಟಿ ಸ್ಟಾಕ್ನೇ ಟ್ರೇಡ್ ಮಾಡಬೇಕು. ಓಕೆ, ಥ್ಯಾಂಕ್ ಯು. ಈಗ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.